ಇದೆಲ್ಲ ಒಂದು ರೀತಿ ಭ್ರಷ್ಟಾಚಾರ, ಕರಿಸ್ಮ್ಯಾಟಿಕ್ ಭ್ರಷ್ಟಾಚಾರ. ಸದ್ದುಕಾಯರಿಗೆ, ಧರ್ಮಶಾಸ್ತ್ರಿಗಳಿಗೆ, ಧಾರ್ಮಿಕ ಮುಖಂಡರುಗಳಿಗೆ, ಪ್ರಧಾನ ಯಾಜಕರಿಗೆ, ಇವರಿಗೆಲ್ಲ ಕೋಪ ಯೇಸು ಕ್ರಿಸ್ತರ ಮೇಲೆ ಬಂದಿದ್ದ ಕಾರಣ ಏನು? ಯೇಸು ಬಂದು ಹೇಳಿ, ನಿಮಗೆ ಜೀವ ಇಲ್ಲ, ಸುಣ್ಣ ಬಳಿದ ಸಮಾಧಿ ನೀವು. ಸಮಾಧಿ ಅಂದರೆ ಜೀವ ಇಲ್ಲ. ಸಮಾಧಿಯಲ್ಲಿ ಜೀವ ಇರೋರನ್ನ ಹಾಕಲ್ಲ, ಜೀವ ಇಲ್ಲದೆ ಇದ್ದವ್ರನ್ನ. ಇದೆಲ್ಲ ಕೇಳಿಸ್ಕೊಂಡಾಗ ಅವ್ರಿಗೆ ಕೋಪ ಬಂತು. ನಾವು ಇಷ್ಟೊಂದು ಲೈವ್ಲಿ ಆಗಿದ್ದೀವಿ, ವೈಬ್ರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ಹಬ್ಬಗಳನ್ನ ಮಾಡ್ತಾ ಇದ್ದೀವಿ, ಆದರೆ ಇವನು ಬಂದ್ಬಿಟ್ಟು ನಮ್ಮನ್ನೇ ಸಮಾಧಿ ಅಂತಾನೆ. ಹಾಗಾದ್ರೆ ನಮಗೆ ಜೀವ ಇಲ್ವಾ? ಯೇಸು ಹೇಳ್ತಾರೆ, ನಾನು ಬಂದಿದ್ದು ಜೀವ ಕೊಡಲಿಕ್ಕೆ. ನಾನು ಬಂದಿದ್ದು ಸಮಾಧಿ ಒಳಗೆ ಇರ್ತಕ್ಕಂಥವ್ರಿಗೆ ಜೀವ. ಯಾವ ಸಮಾಧಿ? ಪಾಪ ಎಂಬ ಸಮಾಧಿ ಒಳಗಡೆ ಬಂಧಿತರಾಗಿ ನಿತ್ಯ ಜೀವವನ್ನು ಕಳೆದುಕೊಂಡು ನಿತ್ಯ ಮರಣದ ದಾರಿಯಲ್ಲಿ ಹೋಗುತ್ತಿರುವ ಪ್ರತಿಯೊಬ್ಬರಿಗೂ ನಿತ್ಯವಾದ ಜೀವವನ್ನು ಕೊಡ್ಲಿಕ್ಕೋಸ್ಕರನೇ ನಾನು ಬಂದಿದ್ದು ಅಂತ ಯೇಸು ಹೇಳ್ತಾರೆ. ಯೇಸು ಬಂದಿದ್ದು ಯಾರು ಸಾಲ ತೀರಿಸ್ಲಿಕ್ಕೂ ಅಲ್ಲ. ಇವತ್ತಿನ ಕರಿಸ್ಮ್ಯಾಟಿಕ್ ಧ್ಯಾನದಲ್ಲೆಲ್ಲ ಅದೇ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗೋದು. ಪ್ರಾರ್ಥನೆಗೆ ಬನ್ನಿ, ಯೇಸು ಸಾಲ ತೀರಿಸ್ತಾರೆ. ಪ್ರಾರ್ಥನೆಗೆ ಬನ್ನಿ, ಯೇಸು ಮದುವೆ ಮಾಡಿಸ್ತಾರೆ. ಪ್ರಾರ್ಥನೆಗೆ ಬನ್ನಿ, ಯೇಸು ಮನೆ ಕಟ್ಕೊಡ್ತಾರೆ. ಇದೆಲ್ಲ ಒಂದು ರೀತಿ ಭ್ರಷ್ಟಾಚಾರ, ಕರಿಸ್ಮ್ಯಾಟಿಕ್ ಭ್ರಷ್ಟಾಚಾರ. ಯೇಸು ಕ್ರಿಸ್ತರು ಬಂದಿದ್ದು ಯಾರ್ದು ಸಾಲ ತೀರಿಸ್ಲಿಕ್ಕಲ್ಲ, ಯಾರಿಗೂ ಮನೆ ಕಟ್ಕೊಡ್ಲಿಕ್ಕೂ ಅಲ್ಲ, ಮದುವೆ ಮಾಡಿಸ್ಲಿಕ್ಕೂ ಅಲ್ಲ, ಅಥವಾ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕಲ್ಲ. ಆತ್ಮಕ್ಕೆ ಜೀವ ಕೊಡಲಿಕ್ಕೆ, ನಮ್ಮ ಆತ್ಮದ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆ ಯೇಸುವನ್ನು ನಾವು ಕಂಡುಕೋಬೇಕು ಪ್ರಿಯರೇ. ಇದಾಗೋದೆಲ್ಲಿಂದ ಗೊತ್ತಾ? ಒಳಗಡೆ ಹೊಸ ಒಂದು ಜನ್ಮ ಬಂದ ಮೇಲೆ. ಒಳಗಡೆ ಒಂದು ಜನ್ಮ ಸಿಗುತ್ತೆ ನಮಗೆ. ಈಗ ಹೊರಗಡೆ ಜನ್ಮ ಸಿಕ್ಕಿದೆ ನಮಗೆ, ಶರೀರದಲ್ಲಿ ನಾವು ಹುಟ್ಟಿದ್ದೀವಿ, ಅಪ್ಪ ಅಮ್ಮನಿಂದ ಹುಟ್ಟಿದ್ದೀವಿ. ಆದರೆ ನಮ್ಮ ಒಳಗಡೆ ಒಂದು ಜನ್ಮ ಬೇಕು, ಆತ್ಮಿಕ ಜನ್ಮ, ಸ್ಪಿರಿಚುವಲ್ ಬರ್ತ್. ಇದು ಹೇಗೆ? ನಾವು ವಾಕ್ಯ ಕೇಳಿಸ್ಕೊಂಡ್ವಲ್ಲ, ನೀವು ಸಜೀವವಾದ ಅನಂತ ದೈವ ವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆಯಲು ಸಾಧ್ಯ, ಅಥವಾ ಪಡೆದಿದ್ದೀರಿ. ಈಗ ನಿಮಗೆ ನೀವೇ ಒಂದು ಪ್ರಶ್ನೆ ಹಾಕೋಬೇಕು ಈ ದಿನ, ನಾನು ಈ ಜನ್ಮ ಪಡೆದಿದ್ದೀನಾ? ನನ್ನಲ್ಲಿ ಒಂದು ಆತ್ಮಿಕ ಜನ್ಮ ಬಂದಿದೆಯಾ? ಆಮ್ ಐ ಟ್ರೂಲಿ ಬಾರ್ನ್ ಅಗೈನ್? ನಾನು ನಿಜವಾಗ್ಲೂ ಮತ್ತೆ ಹುಟ್ಟಿದ್ದೀನಾ, ಅಥವಾ ಆತ್ಮದಲ್ಲಿ ಹುಟ್ಟಿದ್ದೇನಾ?